ಐ ಕಾಲ್ ಯು ಬ್ಯಾಕ್. ಏನು ಇಷ್ಟೋ ತನಕ ನಿಂತಿದೆ ಅಂತ ಅಂದ್ಕೊಂಡ್ರ? ಸಮಯ 7:20. ಟೋಟಲ್ಲು 56 ಪಾರ್ಸಲ್ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆ ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು 34ನೇ ದಿನದ ಚಾಲೆಂಜು. ನಾನು ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಫಸ್ಟ್ ಲೊಕೇಶನಲ್ಲಿದ್ದೀನಿ. ಬನ್ನಿ ಡೆಲಿವರಿ ಮಾಡೋಣ. ಬೆಳಗ್ಗೆ ಬಂದಿದ್ದೀನಿ 7:15. ಯಾರ್ಯಾರು ಬಾಕ್ಲು ತೆಗಿತಾರೋ ಯಾರ್ಯಾರು ಬಾಕ್ಲು ತೆಗಿಯಲ್ವೋ ಗೊತ್ತಿಲ್ಲ. ಬನ್ನಿ, ನಮ್ಮ ಕೆಲಸ ನಾವು ಮಾಡೋಣ. ಯಾರು ಮಲಗಿದ್ರೇನೋ ಯಾರು ಎದ್ದಿದ್ರೇನೋ ನಮ್ಮ ಕೆಲಸ ನಾವು ಮಾಡಲೇಬೇಕು. ನಮ್ಮ ದುಡ್ಡು ನಾವು ಸಂಪಾದನೆ ನಾವು ಮಾಡಲೇಬೇಕು. ಥ್ಯಾಂಕ್ ಯು. ಸಮಯ 8:46. 21 ಪಾರ್ಸಲ್ ಪೆಂಡಿಂಗ್ ಇದೆ. ಬೆಳಗ್ಗೆ ತಂದಿದ್ದು 56 ಆಲ್ಮೋಸ್ಟ್ ಆಲು 35 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಬೇಗ ಮಾಡ್ತಾಯಿದ್ದೀನಿ ಡೆಲಿವರಿ. ಆದರೆ ಕೆಲವೊಂದು ಕಸ್ಟಮರ್ಗಳು ಮನೇಲಿದ್ದಾರೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಫೋನ್ ಮಾಡಿದ್ರು ಫೋನ್ ತೆಗಿತಾ ಇಲ್ಲ. 2 ಮನೆ ಹತ್ರ ಹೋಗ್ಬಿಟ್ಟು ಬೆಲ್ ಮಾಡಿದ್ರು ತೆಗಿತಾ ಇಲ್ಲ ಡೋರ್ನ, ಮತ್ತು ಕಾಲ್ ಮಾಡಿದ್ರು ಕಾಲು ತೆಗಿತಿಲ್ಲ. ಇವರು ಒಂದು 3 ಕಸ್ಟಮರಿಂದ ನಂದು ಅಲ್ಲಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಇಲ್ಲ ಅಂದಿದ್ದಷ್ಟಕ್ಕಾಗಲೇ ಆಲ್ಮೋಸ್ಟ್ ಆಲ್ ನಂದಕ್ಕೆ ಡೆಲಿವರಿನೇ ಕಂಪ್ಲೀಟ್ ಆಗಿರೋದು ನನ್ನ ಪ್ರಕಾರ. ನಂದಿದೆ ಡೆಲಿವರಿ ಸ್ಟಾರ್ಟ್ ಮಾಡಿದ ಟೈಮ್ಗೆ. ಥ್ಯಾಂಕ್ ಯು. ಒಂದೊಂದು ಅಪಾರ್ಟ್ಮೆಂಟಲ್ಲಿ ಒಂದೊಂದು ಪಾರ್ಸಲ್ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾವು ಯಾವ ಟೈಮ್ ನಾವು ಡೆಲಿವರಿ ಮಾಡಬೇಕು ಅಂದ್ಕೊಳ್ತೀವೋ ರಾಣಿ ಆಗಲ್ಲ. ಒಂದು ಅಪಾರ್ಟ್ಮೆಂಟ್ ಬಂದರೆ ಮಿನಿಮಮ್ ಅಂದರೂ 3 ಇಂದ 5 ನಿಮಿಷ ಬೇಕು ಒಂದು ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. ಯಾವುದೇ ಚಿಕ್ಕ ಅಪಾರ್ಟ್ಮೆಂಟ್ ಇರಲಿ ದೊಡ್ಡ ಅಪಾರ್ಟ್ಮೆಂಟ್ ಇರಲಿ, ಒಂದು ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಸಿಂಗಲ್ಲು 3 ಇಂದ 5 ನಿಮಿಷ ಬೇಕೇ ಬೇಕದು. 9 ಗಂಟೆ 6 ನಿಮಿಷ. ಇನ್ನು 12 ಪಾರ್ಸಲ್ ಇದೆ. ಎಲ್ಲ ಸಿಂಗಲ್ಲು ಎಲ್ಲ ಅಪಾರ್ಟ್ಮೆಂಟಲ್ಲೂ. ಇದೊಂದು ಮಾತ್ರ 2 ಇದೆ. ಇದನ್ನು ಎಷ್ಟೊತ್ತಿಗೆ ಡೆಲಿವರಿ ಮಾಡ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ. ವಿಡಿಯೋನ ಹಾಗೆ ನೋಡ್ತಾ ಇರಿ. ಪಾರ್ಸಲ್ ತೊಗೊಂಡು ಬಂದಿದ್ದೀನಿ. ಸ್ಕ್ಯಾನ್ ಆಗ್ತಾ ಇಲ್ಲ. 5 ನಿಮಿಷದಿಂದ ವೆಯ್ಟ್ ಮಾಡ್ತಿದ್ದೀನಿ. ಗ್ರೂಪಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಅಪ್ಡೇಟ್ ಮಾಡಿ ಇದು ಮಾಡ್ತೀನಿ, ಅಸೈನ್ ಮಾಡ್ತೀನಿ ಅಂತಂದ್ರೆ ಇನ್ನೂ ಆಗಿಲ್ಲ. ವೆಯ್ಟಿಂಗಲ್ಲಿದ್ದೀನಿ. ಮೇಡಮ್, ಅಮೆಝಾನ್ OTP ಅಭಿಷೇಕ್. ಅಶಾಂತ್ ಸಾರಿ ಅಕ್ಷತ್, ಸಾರಿ. ವೆಲ್ಕಮ್. ಆ ಪಾರ್ಸಲಿನ ರೀಅಸೈನ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಈಗ ಬಂದಿದ್ದು ಅಪಾರ್ಟ್ಮೆಂಟ್ ಮುಗೀತು. ಅಪಾರ್ಟ್ಮೆಂಟ್ದು ಪಾರ್ಸಲ್ ಎಲ್ಲ ಮುಗಿಸಿದ್ದೀನಿ. ಈಗ ಹೋಗೋಣ. ಅದು ರೀಅಸೈನ್ ಆಗಿದ್ರೆ ಡೆಲಿವರಿ ಮಾಡಿಬಿಟ್ಟು ಲಾಸ್ಟ್ ಪಾಯಿಂಟ್ ಲೊಕೇಶನ್ಗೆ ಹೋಗ್ಬೇಕು ನಾವೀಗ. ಡಬಲ್ 25510. ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. ಇಲ್ಲ, ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. 9:08 10 ಪಾರ್ಸಲ್ ಇತ್ತು. ಇವಾಗ ಟೈಮು 9:40. ನಾನೀಗ ಡೆಲಿವರಿ ಮಾಡಿ 8 ಪಾರ್ಸಲ್ ಅಷ್ಟೇ ಡೆಲಿವರಿ ಮಾಡಿರೋದು 32 ನಿಮಿಷಕ್ಕೆ. ಯಾಕೆ ಅಂದರೆ ಸಿಂಗಲ್ ಪಾರ್ಸಲ್ಲು. ಒಂದೊಂದು ಅಪಾರ್ಟ್ಮೆಂಟ್ಗೆ ಹೋಗ್ತೀನಿ ಅಂತಂದರೆ ಕಡಿಮೆ ಇಲ್ಲ ಅಂದರೂ 5 ನಿಮಿಷ ಬೇಕು. ಲೆಕ್ಕ ಹಾಕ್ಕೊಳ್ಳಿ. 8 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ 32 ನಿಮಿಷ ಆಗೈತೆ. ಅಂದರೆ ಆಲ್ಮೋಸ್ಟ್ ಆಲ್ ಒಂದೊಂದು ಪಾರ್ಸಲ್ ಡೆಲಿವರಿ ಮಾಡೋಕ್ಕೂ 3 ಕಡಿಮೆ ಆದರೂ 3 ನಿಮಿಷ ತಗೊಂಡಿದೆ. ಕೆಲವೊಂದ್ಸಲ ನಾವು ಇದು 30 ನಿಮಿಷದಲ್ಲೇ ಕೆಲವೊಂದ್ಸಲ 15 ಪಾರ್ಸಲ್ ಡೆಲಿವರಿ ಮಾಡ್ತೀವಿ, 20 ಪಾರ್ಸಲ್ ಡೆಲಿವರಿ ಮಾಡ್ತೀವಿ. ಡಿಪೆಂಡ್ ಅಪಾನ್ ನಮಗೆ ಎಷ್ಟು ಒಂದೊಂದು ಅಪಾರ್ಟ್ಮೆಂಟಲ್ಲಿ ಮಲ್ಟಿಪಲ್ ಪ್ಯಾಕೇಜ್ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಗಲ್ ಬಂದರೆ ನಮ್ಗೆ ಈ ಥರ ಆಗುತ್ತೆ. 1 to 9
317. दो है ಹಾಂ 317. ಹಾಂ. ಲಾಸ್ಟ್ ಡೆಲಿವರಿ ಪಾಯಿಂಟ್ ಲಾಸ್ಟ್ ಲೊಕೇಶನಲ್ಲಿ ಇದ್ದೀನಿ. ಈಗ ಗೇಟಲ್ಲಿ ಎಂಟ್ರಿ ಮಾಡಿಸಿದ್ದಕ್ಕೆ ಈ ಪಾರ್ಸಲ್ನ ಇಲ್ಲೇ ಕೊಡಿ ಅಂತಂದರು. ಎಲ್ಲೇ ಈ ಪಾರ್ಸಲ್ ಇಲ್ಲೇ ಕೊಟ್ಟಿದ್ದೀನಿ. ಇನ್ನೊಂದು ಕಸ್ಟಮರ್ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಬೇಕು. ಕಾಲ್ ಪಿಕ್ ಮಾಡ್ತಿಲ್ಲ. 317 ಅಪ್ರೂವಲ್ ಆಯ್ತಾ? ಹಲೋ. ಹಾಂ ಅಮೆಝಾನ್ ಡೆಲಿವರಿ ಮೇಡಮ್. ಓಕೆ ಸರ್. ಇದು ಗೇಟ್ ಮನೇಲಿದ್ದೀರಾ? ಮನೆಯಲ್ಲೇ ಇರ್ತಾ ಬಟ್ ಗೇಟ್ पास सिक्योरिटी फोन जी मैम सपनी का मेन गेट से बोल रहे हैं. लोकसन भाइलाई पो यसो सुपरभाइजर बनाउनु पर्यो. ಓಪನ್ ಮಾಡ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಬರಬೇಕು ಮಾಡಬೇಕು ಅಷ್ಟೇ. ಫೋನ್ ತೆಗಿಯಲ್ಲ. ಲಾಸ್ಟ್ ಪಾರ್ಸಲ್ ಬೇಗ ಮುಗಿಸ್ಕೊಳೋಣ ಅಂತಂದ್ರೆ ಇಷ್ಟೇ ಆಯಿತು. ನಂದು 60-70 ಪಾರ್ಸಲ್ ತಂದರೂ ಈ ಟೈಮ್ಗೆ ಆಗುತ್ತೆ, 50 ತಂದರೂ ಇದೇ ಟೈಮ್ಗೆ ಆಗುತ್ತೆ. ಇವತ್ತು ಈ ಥರ 4 ಜನ ಮಾಡಿದ್ರು. ಫೋನ್ ತೆಗಿದೇನೆ, ಅದರಲ್ಲಿ ಇವರೊಬ್ಬರೇ ಅಷ್ಟೇ ಫೋನ್ ತೆಗ್ದಿದ್ದು. ಇಲ್ಲ ಅಂದರೆ ಈ ಪಾರ್ಸಲು ಡೆಲಿವರಿ ಆಗ್ತಿರ್ಲಿಲ್ಲ. ಬನ್ನಿ ಇದನ್ನು ಡೆಲಿವರಿ ಮಾಡಿಬಿಟ್ಟು ಮುಗಿಸೋಣ. ಲಾಸ್ಟ್ ಪಾರ್ಸಲ್ ಡೆಲಿವರಿ. ಹಾಂ ಥ್ಯಾಂಕ್ ಯು. 10 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ 40 ನಿಮಿಷ ತೊಗೊಂಡಿದ್ದೀನಿ. ಇದೊಂದು ಈ ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ 8 ನಿಮಿಷ ತೊಗೊಂಡಿದ್ದೀನಿ. ಕೆಲವೊಂದ್ಸಲ ಹೇಳೋಕ್ಕಾಗಲ್ಲ, ನಾವು ಅಂದ್ಕೊಂಡಿದ್ದ ಟೈಮ್ಗೆ ಮಾಡ್ತೀವಿ ಅಂತ. ಅಂದ್ಕೊಂಡಿದ್ದ ಟೈಮ್ಗಿಂತ ಬೇಗನೂ ಮಾಡ್ಬೋದು, ಅಂದ್ಕೊಂಡಿದ್ದ ಟೈಮ್ಗಿಂತ ಲೇಟಾಗೂ ಮಾಡ್ಬೋದು. ಇವಾಗ ತಂದಿದ್ದು ನಾನು 56ರಲ್ಲಿ 3 ಪಾರ್ಸಲ್ ಡೆಲಿವರಿ ಆಗಿಲ್ಲ, 53 ಆಗಿದೆ. ಇವಾಗ ಈ ಲೋಡ್ ಮುಗೀತು. ಇನ್ನು ಸಮಯ 12:44. ಈಗ ಟೋಟಲ್ ಪಾರ್ಸಲ್ ಬಂದು ನನ್ನ ಹತ್ರ 30 ಇದೆ. ಮತ್ತು ಟೋಟಲ್ ಪಾರ್ಸಲ್ ಬಂದುಬಿಟ್ಟು 29 ಪಾರ್ಸಲ್ ಇದೆ. 29 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ನಾನು ಅಪಾರ್ಟ್ಮೆಂಟ್ ಲೊಕೇಶನ್ಗೆ ಬಂದಿದ್ದೀನಿ. ಇದೇ ಅಪಾರ್ಟ್ಮೆಂಟ್ದು ನನ್ನ ಹತ್ರ 5 ಪಾರ್ಸಲ್ ಇದೆ. ಒಬ್ಬರದು 4, ಒಬ್ರದ್ದು 1. ಬನ್ನಿ ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಬಿಟ್ಟು ಡೆಲಿವರಿ ಸ್ಟಾರ್ಟ್ ಮಾಡೋಣ. ಗೌರವ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದೇ ಕಸ್ಟಮರ್ 4 ಪಾರ್ಸಲ್, ಒಂದು ಕಸ್ಟಮರ್ 1 ಪಾರ್ಸಲ್ಲು. ಸೆಕೆಂಡ್ ರೆಗ್ಯುಲರ್ ಲೋಡು. ಫಸ್ಟ್ ಕಸ್ಟಮರ್ ಪಾರ್ಸಲ್ ಡೆಲಿವರಿ ಆಗಿದೆ, ನೆಕ್ಸ್ಟ್ ಹೋಗಬೇಕು. ಇನ್ನು 24 ಪಾರ್ಸಲ್ ಇದೆ. 24 ಪಾರ್ಸಲ್ನ ನಾನು ಎಷ್ಟು ಗಂಟೆ ಒಳಗೆ ಮುಗಿಸ್ತೀನಿ ಅಂತ ಹೇಳ್ತೀನಿ. ನನ್ನ ಜೊತೆ ಜರ್ನಿ ಮಾಡಿ. ಡೆಲಿವರಿ ಮೇಡಮ್. yes sir, where are you? ಯುವರ್ ಡೋರ್ ಸ್ಟೆಪ್ A413. Okay. मैं डोर में बजाया. I ring the bell but no one opened the door. Yeah, ring the bell. Yeah, I belled so many times, no one opened. That's why I Okay, called. then you do one thing, you drop it in security. Okay, I need OTP. Okay, you drop it in the security. When I get the notification that it has been dropped, I will provide you the OTP. Okay. Okay? Thank you. I call you back. ಹಲೋ. ಏನು ಗುರು ಮಾತಾಡೋದನ್ನು ಸರಿಯಾಗಿ ಕೇಳಿಸ್ಕೊಳಲ್ಲ, ಪಟ್ ಅಂತ ಕಟ್ ಮಾಡ್ತಾರೆ. 922144. ಹಾಂ ಓಕೆ ಮೇಡಮ್. 9221. 22144. ಹಾಂ ಓಕೆ ಮೇಡಮ್, ಥ್ಯಾಂಕ್ ಯು, ವೆಲ್ಕಮ್. एंट्री हो कि नहीं? हाँ हो गया मेरा. दोनों यही रखना है? हाँ OTP ले लिया ना. और ये वाला दोनों एक ही है? दोनों ठीक है. वो तो क्या दिए ये किस का है? ಅಲ್ಲಿ ಮನೆ ಹತ್ರ ಹೋದಾಗ ಹೋಗ್ಬಿಟ್ಟು ಸೆಕ್ಯೂರಿಟಿ ಹತ್ರ ಕನ್ಫರ್ಮ್ ಆದಮೇಲೆ OTP ಕೊಡ್ತೀನಿ ಅಂದರು.
ಇನ್ನು ಸೆಕ್ಯೂರಿಟಿ ಹತ್ರನೇ ಇದ್ದೀನಿ. ಅವ್ರು ಸೆಕ್ಯೂರಿಟಿ ಜೊತೆ ಮಾತಾಡಿಲ್ಲ, OTP ಕೊಡ್ತಾರೆ. ಸೂಪರ್. 5 ಅಪಾರ್ಟ್ಮೆಂಟ್ ಇದೆ. 5 ಅಪಾರ್ಟ್ಮೆಂಟಿಂದ 13 ಪಾರ್ಸಲ್ ಇದೆ. ಇವಾಗ ಟೈಮು 1:38. ಇದು 13 ಪಾರ್ಸಲ್ನ ನಾನು ಎಷ್ಟು ಟೈಮ್ ತೊಗೊಳ್ತೀನಿ ಮುಗ್ಸೋಕ್ಕೆ ಅಂತ ಹೇಳ್ತೀನಿ. ಬನ್ನಿ, ವಿಡಿಯೋನ ಕೊನೆ ತನಕ ನೋಡಿ. ಕಸ್ಟಮರ್ದು OTP ಪಾರ್ಸಲ್ ಇದೆ, ಹೋಗ್ತಾ ಇತ್ತು. ಯಾವುದು? 206. ಮನೇಲಿ ಇಲ್ಲ, ಸೆಕ್ಯೂರಿಟಿ ಹತ್ರ ಕೊಡೋದು. ಬೆಲ್ ಮಾಡೋದು ವೇಸ್ಟ್. ಥ್ಯಾಂಕ್ ಯು. ಬೆಲ್ ಮಾಡಾಯ್ತು ಆಗಲೇ 40 ಸೆಕೆಂಡು. ಮೇಡಮ್, ಪೂಜಾ ಕ್ಯಾಶ್ ಆನ್ ಡೆಲಿವರಿ. ಹಾಂ, ಪೂಜಾ ಕ್ಯಾಶ್ ಆನ್ ಡೆಲಿವರಿ ಇದೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಇದಾದ್ಮೇಲೆ ಇನ್ನೊಂದು ಅಪಾರ್ಟ್ಮೆಂಟ್ ಇದೆ ಅಷ್ಟೇ, ಅದಾದರೆ ಮುಗೀತು. ಕಸ್ಟಮರ್ ಇಲ್ಲ, ಗೇಟಲ್ಲಿ ಕೊಟ್ಟೋಗೋದು. ಲಾಸ್ಟ್ ಪಾರ್ಸಲ್ ಡೆಲಿವರಿ. ಟೆಡಿ ಬೇರ್ ಇದೆ, ನಾಯಿ ಚೆನ್ನಾಗಿದೆ. ಇದನ್ನು ಡೆಲಿವರಿ ಕಂಪ್ಲೀಟ್ ಮಾಡಿದ್ರೆ ಇವತ್ತು ನನ್ನ ಡ್ಯೂಟಿ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು, ವೆಲ್ಕಮ್. ಲಾಸ್ಟ್ ಡೆಲಿವರಿ ಕಂಪ್ಲೀಟ್ ಆಯಿತು. ಇವಾಗ ಟೈಮು 2 ಗಂಟೆ 3 ನಿಮಿಷ. ಒಟ್ಟು 5 ಅಪಾರ್ಟ್ಮೆಂಟು 13 ಪಾರ್ಸಲ್ಲು ಡೆಲಿವರಿ ಮಾಡೋಕ್ಕೆ 25 ನಿಮಿಷ ತೊಗೊಂಡಿತ್ತು. ಆದರೆ ಬೆಳಗ್ಗೆ 56 ತಂದಿದ್ದೆ, 56ರಲ್ಲಿ 3 ಪಾರ್ಸಲ್ ಡೆಲಿವರಿ ಆಗಿಲ್ಲ. ಇವಾಗ 29 ತಂದಿದ್ದೆ, 29ಕ್ಕೂ 29 ಡೆಲಿವರಿ ಆಗಿದೆ. ಟೋಟಲ್ಲು 82 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ನಾನು ನಿನ್ನೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತೇ ಕಡಿಮೆ ಮಾಡಿರೋದು, 2 ಲೋಡ್ ಸೇರಿ. ಮೊನ್ನೆ ಕಡಿಮೆ ಇಲ್ಲ ಅಂತಂದ್ರು ಲಾಸ್ಟ್ 3 ದಿನದಿಂದ ಕಡಿಮೆ ಅಂದರೂ 75-80 ಹತ್ತಿದೆ ಬರೀ ಫಸ್ಟ್ ಲೋಡೆ. ಇವತ್ತು 2 ಲೋಡ್ ಮಾಡಿ 82 ಮಾಡಿದ್ದೀನಿ. ಓಕೆ, ಇವತ್ತಿನ ಜರ್ನಿ ಮುಗೀತು ಡೆಲಿವರಿದು. ಮತ್ತೆ ನಾಳೆ ಸಿಗೋಣ ನನ್ನ ಕತೆ ನಿಮ್ಮ ಜೊತೆಯಲ್ಲಿ.